ನಮಸ್ಕಾರ ಗುರು, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಫಸ್ಟ್ ಆಫ್ ಆಲ್ ಇವ್ರ ಗುಂಪಿದೆಯಲ್ಲ, ಅದು ಹಾಳಾಗ್ತಿರೋದೇ ಈ ಲಲಿತಾ ಆಂಟಿಯಿಂದ. ಲೇ ಆಂಟಿ, ಯಾಕೆ ನನಗೆ ಬೇರೆ ಥರದ ಮಾತು ಬರುತ್ತೆ, ಬಿಟ್ಬಿಟ್ಟಿದ್ದೀನಿ ಆಯಿತಾ? ಆ ಥರ ಮಾತಾಡೋದು ನಾನು ಬಿಟ್ಬಿಟ್ಟಿದ್ದೀನಿ. ಮಾತಾಡಿದ್ರೆ ನಿಮ್ಮಪ್ಪ ಕಣಲೇ, ನಿಮ್ಮಪ್ಪ ಕಣ ಮಾತಾಡಿದ್ರೆ ನಾನು ಹೊಲ್ಸಾಗಿರೋ ಶೋಕ್ ಬರ್ಬೇಕಾದ್ರೆ ಹೊಲ್ ಶರ್ಟ್ ಹಾಕೊಂಡು. ಬಟ್ ಇತ್ತೀಚೆಗೆಲ್ಲ ಸ್ಟಾಪ್ ಮಾಡಿದ್ದೀನಿ. ನಾನು ತಿಕಾ ಮುಚ್ಕೊಂಡು ನನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರು ತಂಟೆಗೆ ಹೋಗೋದು ಬೇಕಾಗಿರಲಿಲ್ಲ. ಗಾಡ್ ಪ್ರಾಮಿಸ್, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಯಾರೋ ಒಬ್ಬರನ್ನ ಗುರಿ ಮಾಡಿಕೊಂಡು ಮಾತಾಡುವಂಥ ಉದ್ದೇಶ ನನಗೆ ಇರಲಿಲ್ಲ. ಜನಗಳನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಒಂದು ದುರ್ಬುದ್ಧಿ ಇದು, ದುರಾಡಳಿತ ಅಂತಾರೆ ಗೊತ್ತಾ, ಆ ಥರ ಇದು. ಆಮೇಲೆ ಲಲಿತ್ ಆಂಟಿ ಯಾಕೋ ಪೋಸ್ಟ್ನ ಮತ್ತೆ ಡಿಲೀಟ್ ಮಾಡಿದ್ರಂತೆ. ವಿಷಯ ನೀಟಾಗಿ ಗೊತ್ತಾಯಿತು ಅಂತಾರೆ. RP ಗ್ಯಾಮ್ಲಿಂಗ್ ಪ್ರಮೋಷನ್ ಮಾಡಿರೋದು ವಿಡಿಯೋ ಸಮೇತ ಸಿಕ್ತಲ್ಲ, ಅದನ್ನು ಸ್ಟೋರಿ ನೋಡ್ಬಿಟ್ಟು ಡಿಲೀಟ್ ಮಾಡ್ದ. ಅದಕ್ಕೆ ಹೇಳಿದೆ, ಫಸ್ಟು ತಿಳ್ಕೊಂಡು ಮಾತಾಡಬೇಕು ಯಾವುದೇ ವಿಷಯನ ಆಗಲಿ. ಆಮೇಲೆ ಇನ್ನೊಂದು ವಿಷಯ ಕಿವಿಗೆ ಬಿತ್ತು ಇತ್ತೀಚೆಗೆ, ಕನ್ನಡ ಯೂಟ್ಯೂಬ್ ಇವ್ರದ್ದು ಏನು ಗ್ರೂಪ್ ಇದೆ, ಈ ಗ್ರೂಪ್ ಮೇಲೆ ಒಬ್ಬರು ಅನುಮಾನ ವ್ಯಕ್ತಪಡಿಸಿದ್ದಾರೆ ನನಗೆ. ಎಲ್ಲ ಕಾಪಿರೈಟ್ ಕೊಡೋದು, ಇನ್ಸ್ಟಾಗ್ರಾಮರ್ಸ್ ಇರುವ ಅಕೌಂಟ್ನ ಡಿಲೀಟ್ ಮಾಡ್ಸೋಕ್ಕೆ ಪ್ರಯತ್ನ ಪಡೋದು. ಮೆರಿಟ್ ಅಲ್ಲಿ ಬಂದವ್ರಮ್ಮ, ನಮ್ಮಂತರ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ನಿಮ್ಮ ಅಪ್ತಿರ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ, ಆದ್ರೆ ಒಂದ್ ಮಿಸ್ಟೇಕ್ ಮಾಡ್ಬಿಟ್ರು, ನಿಮ್ಮನ್ನೆಲ್ಲ ನನ್ನ ಕಾಲದಲ್ಲಿ ಹುಟ್ಟಿಸ್ಬಿಟ್ರು. ಅವನ ಹತ್ರ ಒಂದು ದೊಡ್ಡ ಸೈನ್ಯನೇ ಇದೆ ಮೇಡಮ್. ಒಂದು ಸಲ ನಾನು ನಿಮ್ ತರ ಅಲ್ಲಿ ಮಧ್ಯ ನಿಂತ್ಕೊಂಡು ಯಾರನ್ನಾದ್ರು ನೋಡ್ಬೇಕು ಅಂತ ವಿಡಿಯೋಗಳನ್ನ ನಾವು ಅನ್ಕೋತಾ ಇದ್ದೆ. ಇವತ್ತು ನನ್ನ ನೋಡಕ್ಕೆ ಇಷ್ಟು ಜನ ಬಂದಿದ್ದೀರಾ, ಮುಂದೆ ನಿಮ್ಮನ್ನ ನೋಡಕ್ಕೆ ಇನ್ನೊಂದಷ್ಟು ಜನ ಬರ್ತಾರೆ. ಸೊ ಈ ಪ್ರಾಸೆಸ್ ಕಂಟಿನ್ಯೂ ಆಗ್ಬೇಕಷ್ಟೇ. ಬರೀ ನಮ್ದು ಅಂತಲ್ಲ, ಬರೀ ಯೂಟ್ಯೂಬ್ ಅಂತಲ್ಲ, ಎಲ್ಲಾ ತರ ಬೇರೆ ಕಡೆ ಎಷ್ಟೊಂದು ಜನ ಟ್ಯಾಲೆಂಟ್ಗಳು ಇರ್ತಾರೆ, ನಿಮ್ ಸುತ್ತಮುತ್ತನೇ ಇರ್ತಾರೆ.